ಬಾದಾಮಿ ಚಾಲುಕ್ಯ ಅರಸರಲ್ಲಿ ಅತ್ಯಂತ ಪ್ರಭಾವಶಾಲಿ ಅರಸ ಇಮ್ಮಡಿ ಪುಲಿಕೇಶಿ. ಅವನಷ್ಟೇ ಪ್ರಭಾವಶಾಲಿ ಕೊನೆಯ ಅರಸ ಮರಿಮೊಮ್ಮಗನಾದ ಇಮ್ಮಡಿ ವಿಕ್ರಮಾದಿತ್ಯನು. ಈತ ವಿಜಯಾದಿತ್ಯನ ಮಗನು. ಇನ್ನೂ ಯುವಕನಾಗಿದ್ದಾಗಲೇ ಕ್ರಿಸ್ತಶಕ 730ರಲ್ಲಿ ಪಲ್ಲವ ರಾಜ ಎರಡನೇ ಪರಮೇಶ್ವರ ವರ್ಮನ ಮೇಲೆ ದಂಡೆತ್ತಿ ಹೋಗಿ ಗೆಲುವು ಸಾಧಿಸಿ ಕಪ್ಪು ಕಾಣಿಕೆಗಳನ್ನು ಪಡೆದ ಧೀರ. ಕ್ರಿಸ್ತಶಕ 735 ಜನವರಿ 13ರಂದು ಇಮ್ಮಡಿ ವಿಕ್ರಮಾದಿತ್ಯನು ಬಾದಾಮಿ ಚಾಲುಕ್ಯ ರಾಜನಾಗಿ ಪಟ್ಟಕ್ಕೆ ಬಂದ ಬಗ್ಗೆ ಲಕ್ಷ್ಮೇಶ್ವರದ ಶಿಲಾಶಾಸನದಲ್ಲಿ ಉಲ್ಲೇಖವಾಗಿದೆ. ಮುತ್ತಜ್ಜನ ಕಾಲದಿಂದ ಪಲ್ಲವರೊಂದಿಗೆ ವೈರೋತ್ವ ಮುಂದುವರೆದಿದ್ದರಿಂದ ಅಪಾರ ಕರ್ನಾಟ ಬಲ ಸೈನ್ಯದೊಂದಿಗೆ ಎರಡನೇ ಸಲ ಕಂಚಿಯ ಮೇಲೆ ದಾಳಿ ಮಾಡಿದನು. ಪಲ್ಲವರ ಯುವರಾಜ ನಂದಿವರ್ಮ ಚಾಲುಕ್ಯ ಸೈನ್ಯವನ್ನು ಎದುರಿಸದೆ ಓಡಿ ಹೋದನು. ರಾಜಧಾನಿ ಕಂಚಿಯು ಚಾಲುಕ್ಯರ ವಶವಾಯಿತು. ಅಲ್ಲಿರುವ ಕೈಲಾಸನಾಥ ದೇವಾಲಯವನ್ನು ಒಳಹೊಕ್ಕು ಬಂಗಾರದ ಆಭರಣ ಹಾಗೂ ಅಪಾರ ಸಂಪತ್ತನ್ನು ಕಂಡು ಬೆರಗಾದನು. ಧನ ಕನಕವನ್ನು ಲೂಟಿ ಮಾಡದೆ ತನ್ನಲ್ಲಿದ್ದ ಸುವರ್ಣ ರಾಶಿಯನ್ನು ದೇವಾಲಯಕ್ಕೆ ಬಿಟ್ಟುಕೊಟ್ಟು ಬ್ರಾಹ್ಮಣ ಹಾಗೂ ಬಡವರಿಗೆ ಮತ್ತಷ್ಟು ದಾನವನ್ನು ನೀಡಿ ತನ್ನ ಔದಾರ್ಯತೆಯನ್ನು ಮೆರೆದನು. ಈ ಬಗ್ಗೆ ಕೈಲಾಸನಾಥ ದೇವಾಲಯದ ಸ್ತಂಭದ ಮೇಲಿನ ಕನ್ನಡ ಶಾಸನದಿಂದ ತಿಳಿದು ಬರುತ್ತದೆ. ಇಮ್ಮಡಿ ವಿಕ್ರಮಾದಿತ್ಯನು ತನ್ನ ಮಗ ಇಮ್ಮಡಿ ಕೀರ್ತಿವರ್ಮನ ನೇತೃತ್ವದಲ್ಲಿ ಪಲ್ಲವರ ರಾಜಧಾನಿ ಕಂಚಿಯ ಮೇಲೆ ಕ್ರಿಸ್ತಶಕ 742ರಲ್ಲಿ ಅಪಾರ ಸೈನ್ಯದೊಂದಿಗೆ 3ನೇ ಸಲ ದಂಡಯಾತ್ರೆ ಕೈಗೊಂಡನು. ಪಲ್ಲವ ರಾಜ ಎರಡನೇ ನಂದಿವರ್ಮ ಯುದ್ಧದಲ್ಲಿ ಸೋತು ಹೋದನು. ಅಲ್ಲಿದ್ದ ಅಪಾರ ಧನಕನಕ ಮುತ್ತು ರತ್ನಗಳನ್ನು ಆನೆ, ಕುದುರೆ, ಚಕ್ಕಡಿಗಳಲ್ಲಿ ಹೇರಿಕೊಂಡು ವಿಜಯಶಾಲಿಯಾಗಿ ಬಾದಾಮಿಗೆ ಹಿಂದಿರುಗಿದನು. ಈತನ ಸಾಮ್ರಾಜ್ಯ ಕರ್ನಾಟಕ, ಕೇರಳ, ತಮಿಳುನಾಡು, ಮಹಾರಾಷ್ಟ್ರ, ಉತ್ತರದ ಗುಜರಾತ್ವರೆಗೂ ಹಬ್ಬಿತ್ತು. ಈತನ ಕಾಲದ ಚಾಲುಕ್ಯದ ಶಿಲ್ಪಕಲೆ ಉಚ್ಛ್ರಾಯ ಸ್ಥಿತಿಯನ್ನು ಮುಟ್ಟಿತು. ಐಹೊಳೆ ಮಹಾಕೂಟಗಳಲ್ಲಿ ದೇವಾಲಯಗಳ ರಚನಾ ಕಾರ್ಯ ಪ್ರಾರಂಭಗೊಂಡಿತು. ಕ್ರಿಸ್ತಶಕ 744ರವರೆಗೆ ರಾಜ್ಯಭಾರ ಮಾಡಿ ನಡು ವಯಸ್ಸಿನಲ್ಲಿಯೇ ನಿಧನನಾದನು. ಇಮ್ಮಡಿ ವಿಕ್ರಮಾದಿತ್ಯ ಪಲ್ಲವರ ಕಂಚಿಯ ಮೇಲೆ 3 ಸಲ ದಂಡಯಾತ್ರೆ ನಡೆಸಿ ವಿಜಯಶಾಲಿಯಾಗಿದ್ದರ ಸ್ಮರಣಾರ್ಥ ಆತನ ಮಡಿಗೆಯರಾದ ಲೋಕಮಹಾದೇವಿ ಹಾಗೂ ತ್ರೈಲೋಕ್ಯ ಮಹಾದೇವಿ ಗಂಡನ ಹೆಸರು ಅಜರಾಮರವಾಗಿ ಉಳಿಯಲಿ ಎಂಬ ಉದ್ದೇಶದಿಂದ ಕ್ರಿಸ್ತಶಕ 750ರಲ್ಲಿ ಉತ್ತರಾಭಿಮುಖವಾಗಿ ಹರಿಯುವ ಮಲಪ್ರಭಾ ನದಿ ತಟದ ರಮಣೀಯ ಸ್ಥಳ ಪಟ್ಟದಕಲ್ಲಿನಲ್ಲಿ ವಿರೂಪಾಕ್ಷ ದೇವಾಲಯ ಹಾಗೂ ಮಲ್ಲಿಕಾರ್ಜುನ ದೇವಾಲಯವನ್ನು ಕಟ್ಟಿಸಿದ್ದಾರೆ. ವಿರೂಪಾಕ್ಷ ದೇವಾಲಯದ ಎದುರುಗಡೆ ಇರುವ ನಂದಿ ಮಂಟಪದಲ್ಲಿ ಈ ಭಾಗದ ಆರಾಧ್ಯ ದೇವರಾದ ಬಸವಣ್ಣನ ದೊಡ್ಡ ವಿಗ್ರಹವಿದೆ. ಇಮ್ಮಡಿ ವಿಕ್ರಮಾದಿತ್ಯನ ಹಿರಿಯ ರಾಣಿ ಲೋಕಮಹಾದೇವಿ ವಿರೂಪಾಕ್ಷ ದೇವಾಲಯವನ್ನು ದಕ್ಷಿಣದ ದ್ರಾವಿಡ ಶೈಲಿಯಲ್ಲಿ ಕಟ್ಟಿಸಿದ್ದಾಳೆ. ಮುಖಮಂಟಪದಲ್ಲಿರುವ ಮೇಲ್ಛಾವಣಿಯಲ್ಲಿ ರಥಾರೂಢ ಸೂರ್ಯದೇವನ ವಿಗ್ರಹವಿದೆ. ಭದ್ರ, ವೀರಭದ್ರ, ದ್ವಾರಪಾಲಕರು, 2 ಶಿಲಾಶಾಸನ ಹಾಗೂ ನಿಧಿ ಪಾಲಕರು ಗಮನ ಸೆಳೆಯುತ್ತಾರೆ. ಗರ್ಭಗುಡಿಯಲ್ಲಿ ಶಿವಲಿಂಗವಿದ್ದು ವಿರೂಪಾಕ್ಷನಿಗೆ ಈಗಲೂ ಪೂಜೆಗಳು ನಡೆಯುತ್ತಿವೆ. ಸಭಾ ಮಂಟಪದಲ್ಲಿ 18 ಶಿಲಾಸ್ತಂಭಗಳಿದ್ದು ಎಲ್ಲದರ ಮೇಲೆ ಸುಂದರವಾದ ಕೆತ್ತನೆಗಳಿವೆ. ಬ್ರಹ್ಮ, ವಿಷ್ಣು, ಶಿವ, ದೇವಾನುದೇವತೆಗಳ ಹಾಗೂ ರಾಮಾಯಣ, ಮಹಾಭಾರತದ ಕಥೆಗಳ ಸನ್ನಿವೇಶವನ್ನು ಮೋಹಕವಾಗಿ ಕೆತ್ತಲಾಗಿದೆ. ದೇವಾಲಯದ ಹೊರಭಾಗದಲ್ಲಿ ಸುಂದರವಾಗಿ ಕೆತ್ತನೆಗೊಂಡ ಶಿಲಾಬಾಲಿಕೆಯರು, ಕಲ್ಲಿನ ಕಿಟಿಕಿಗಳು ಹಾಗೂ ಇನ್ನಿತರ ಕಲಾತ್ಮಕ ಮೂರ್ತಿಗಳಿವೆ. ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾದ ಶಿವ ತಾಂಡವ ನೃತ್ಯ ಶಿಲ್ಪವಿದ್ದು ಶಿವನ ಒಂದು ಕೈಯಲ್ಲಿ ಡಮರು, ಇನ್ನೊಂದು ಕೈಯಲ್ಲಿ ರಾಜದಂಡವಿದೆ. ಹೊಸದಾಗಿ ನಿರ್ಮಿಸಿರುವ ದೆಹಲಿಯ ಪಾರ್ಲಿಮೆಂಟ್ ಭವನದಲ್ಲಿ ಇದರ ಪ್ರತಿರೂಪದಂತಿರುವ ಸೆಂಗೋಲ ಅಂದರೆ ರಾಜದಂಡವನ್ನು ಪ್ರತಿಷ್ಠಾಪಿಸಲಾಗಿದೆ. ಇದು ನಿಷ್ಪಕ್ಷ ಮತ್ತು ನ್ಯಾಯಪ್ರಿಯ ಶಾಸನದ ಪ್ರತೀಕವಾಗಿದೆ. ವಿರೂಪಾಕ್ಷ ದೇವಾಲಯದ ಹತ್ತಿರದಲ್ಲಿ ವಿಕ್ರಮಾದಿತ್ಯನ ದ್ವಿತೀಯ ರಾಣಿ ತ್ರೈಲೋಕ್ಯ ಮಹಾದೇವಿ ಕಟ್ಟಿಸಿದ ಮಲ್ಲಿಕಾರ್ಜುನ ದೇವಾಲಯವಿದೆ. ಇದೂ ಸಹ ಅದ್ಭುತ ಕೆತ್ತನೆಗಳಿಂದ ಪ್ರವಾಸಿಗರ ಮನ ಸೆಳೆಯುತ್ತಿದೆ. ಇವೆರಡೂ ದೇವಾಲಯಗಳ ಪಕ್ಕದಲ್ಲಿಯೇ ಇಬ್ಬರೂ ರಾಣಿಯರ ಮಾವನಾದ ವಿಜಯಾದಿತ್ಯನು ಕಟ್ಟಿಸಿದ ಸಂಗಮೇಶ್ವರ ದೇವಾಲಯವಿದೆ. ಬಾದಾಮಿ ಚಾಲುಕ್ಯ ಅರಸರ ಪಟ್ಟಾಭಿಷೇಕ ಇದೇ ಸ್ಥಳದಲ್ಲಿ ನಡೆಯುತ್ತಿದ್ದರಿಂದ ಇದಕ್ಕೆ ಪಟ್ಟದಕಲ್ಲು ಎಂಬ ಹೆಸರು ಬಂದಿತು. ಯುನೆಸ್ಕೋ ಪಟ್ಟಿಯಲ್ಲಿ ವಿಶ್ವ ಪಾರಂಪರಿಕ ಸ್ಥಳ ಎಂದು ಗುರುತಿಸಿಕೊಂಡು ವಿಶ್ವಾದ್ಯಂತ ತನ್ನ ಕೀರ್ತಿಯನ್ನು ಪಸರಿಸಿದೆ. ಕೇಳಿಸಲಿ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ,
ಕಾಣಿಸಲಿ ಹೊನ್ನ ಚರಿತೆಯು ಪಟ್ಟದ ಕಲ್ಲಿನ ಗುಡಿಗಳಲ್ಲಿ ಎಂಬ ದೃಶ್ಯ ಕಾವ್ಯದಂತಿರುವ ಇವೆಲ್ಲ ದೇವಾಲಯಗಳ ಸಮುಚ್ಚಯ ಕನ್ನಡಿಗರ ಪ್ರೀತಿ ಗೌರವಗಳ ಪ್ರತೀಕಗಳಾಗಿವೆ. ನಮ್ಮ ನಾಡಿನ ಸಂಸ್ಕೃತಿಯನ್ನು ಎತ್ತಿ ಹಿಡಿದ ಚಾಲುಕ್ಯ ಮನೆತನಕ್ಕೆ ನಾವೆಲ್ಲ ಚಿರ ಋಣಿಯಾಗಿರೋಣ. ಮಧ್ಯ ವಯಸ್ಸಿನಲ್ಲಿಯೇ ನಿಧನ ಹೊಂದಿದ ಇಮ್ಮಡಿ ವಿಕ್ರಮಾದಿತ್ಯನ ಸಮಾಧಿ ಮಾಡಿದ ಜಾಗದ ಬಗ್ಗೆ ಕುತೂಹಲವಿದ್ದು ಇತಿಹಾಸವನ್ನು ಕೆದಕಿದಾಗ ಬಾದಾಮಿ ಸಮೀಪದಲ್ಲಿಯೇ ಭದ್ರನಾಯಕ ಜಾಲಿಹಾಳದ ದುರ್ಗಮ ಕೊಳ್ಳದಲ್ಲಿ ಚಾಲುಕ್ಯರ ಕಾಲದ ಕೊನೆಯ ಶಿಲಾಶಾಸನ ಹಾಗೂ 11 ಸಮಾಧಿಗಳ ಸಮೂಹವೇ ಇದ್ದು ಅದರಲ್ಲಿ ವಿಕ್ರಮಾದಿತ್ಯನ ಹಾಗೂ ಆತನ ಇಬ್ಬರ ರಾಣಿಯರ ಸಮಾಧಿ ದೇಗುಲಗಳು ಇವೆ ಎಂದು ತಿಳಿದು ಅಲ್ಲಿಗೆ ನಮ್ಮ ಪಯಣ. ಹುಲಿಗೆಮ್ಮನ ಕೊಳ್ಳದ ಪೂಜಾರಿ ಯಲ್ಲಪ್ಪ ದಳವಾಯಿ ಹಾಗೂ ಮಿತ್ರ ವೀರನಗೌಡ ಪಾಟೀಲ್ ಇವರ ಸಹಾಯದಿಂದ ಕಲ್ಲು ಮುಳ್ಳು ಕಂಟಿಗಳನ್ನು ದಾಟಿ ಇಲ್ಲಿಯವರೆಗೆ ಯಾರೂ ಪ್ರಚಾರಪಡಿಸದ ಚಾಲುಕ್ಯ ವಂಶದ ಅವಸಾನದ ಬಗ್ಗೆ ಬೆಳಕು ಚೆಲ್ಲುವ ಶಿಲಾಶಾಸನದ ಮುಂದೆ ಬಂದು ನಿಂತಾಗ ಕಂಡದ್ದು ದೊಡ್ಡದಾದ ಬಂಡೆಯ ಮೇಲೆ ಶಿಲಾಫಲಕವನ್ನು ಕೆತ್ತಿದ್ದು ಮೇಲ್ಭಾಗದಲ್ಲಿ ವೀರನೊಬ್ಬ ಇಬ್ಬರು ರಾಣಿಯರೊಂದಿಗೆ ಸ್ವರ್ಗದಲ್ಲಿ ವಿವರಿಸುತ್ತಿರುವ ಚಿತ್ರವಿದೆ. ಮಧ್ಯದಲ್ಲಿ ವೀರನೊಬ್ಬ ಇಬ್ಬರು ರಾಣಿಯರೊಂದಿಗೆ ಇದ್ದು ಬೇರೊಬ್ಬ ವ್ಯಕ್ತಿ ಅವರನ್ನು ಸ್ವರ್ಗಕ್ಕೆ ಕೊರೆದೊಯ್ಯುತ್ತಿದ್ದಾನೆ. ಕೆಳಗಡೆ ಸಾಲಿನಲ್ಲಿ 3 ಎತ್ತುಗಳು ಚಿತ್ರವಿದ್ದು ಹಿಂದೆ ಇರುವ 2 ಎತ್ತುಗಳು ನಡೆಯುತ್ತಿದ್ದರೆ ಮುಂದೆ ಇರುವ ಎತ್ತು ಕಾಲು ಮಡಚಿ ಕುಳಿತಿರುವ ಸ್ಥಿತಿಯಲ್ಲಿದೆ. ಇದು ಅಂತ್ಯಕಾಲವನ್ನು ಸೂಚಿಸುತ್ತದೆ ಎಂದು ಇತಿಹಾಸಕಾರ ಕೆ.ವಿ. ರಮೇಶ್ ಅವರ ಅಭಿಪ್ರಾಯವಾಗಿದೆ. ಮುಳ್ಳು ಕಂಟಿಗಳನ್ನು ಸರಿಸುತ್ತಾ ಮುಂದೆ ಸಾಗಿದಾಗ ಸಿಕ್ಕಿದ್ದೇ ಇಮ್ಮಡಿ ವಿಕ್ರಮಾದಿತ್ಯನ ಸಮಾಧಿ ದೇಗುಲ. ಈ ದೇಗುಲದ ಹೊರಗೋಡೆಯ ಮೇಲೆ 3 ಸಾಲುಗಳುಳ್ಳ ಕನ್ನಡ ಶಿಲಾಶಾಸನವಿದೆ. ಅದು ಈ ರೀತಿ ಇದೆ: ಸ್ವಸ್ತಿ ಶ್ರೀ ವಿಕ್ರಮಾದಿತ್ಯ ಸತ್ಯಾಶ್ರಯ ದೇವಾರಿಯ ಮಗನು ಬೆನಮ್ಮ ಕರಂಡದ ಪರದನ ಕೇಸಿದ ಧರ್ಮವ ಅಕ್ಕೆ ಎಂದು 3 ಸಾಲಿನ ಕನ್ನಡ ಶಾಸನವಿದೆ. ಇಮ್ಮಡಿ ವಿಕ್ರಮಾದಿತ್ಯನು ನಿಧನಾನಂತರ ಅವನ ದೇಹವನ್ನು ಅಗ್ನಿಗರ್ಪಿಸಿ ಅಸ್ಥಿ ಅವಶೇಷಗಳನ್ನು ಕರಂಡಕದಲ್ಲಿ ಹಾಕಿ ಹೂಳಲ್ಪಟ್ಟಿದ್ದನ್ನು ಈ ಶಾಸನದಲ್ಲಿ ಹೇಳಲಾಗಿದೆ. ಈ ದೇವಾಲಯದಲ್ಲಿ ಶಿವಲಿಂಗವಿದೆ. ಹತ್ತಿರದಲ್ಲಿಯೇ 2 ಕಿರು ಸಮಾಧಿ ದೇಗುಲಗಳನ್ನು ನೋಡಬಹುದು. ಇವು ಕ್ರಮವಾಗಿ ಅರಸನ ಇಬ್ಬರು ರಾಣಿಯರಾದ ಲೋಕಮಹಾದೇವಿ ಹಾಗೂ ತ್ರೈಲೋಕ್ಯ ಮಹಾದೇವ ಅವರದ್ದಾಗಿದೆ. ಇಲ್ಲಿಯೂ ಒಳಗಡೆ ಶಿವಲಿಂಗವಿದೆ. ಇದೇ ಪರಿಸರದಲ್ಲಿ ಇನ್ನೂ 8 ಸಣ್ಣ ಸಮಾಧಿ ದೇಗುಲಗಳು ಇದ್ದು ಇವು ಚಾಲುಕ್ಯ ವಂಶದ ಅತ್ಯಂತ ಪ್ರಮುಖ ವ್ಯಕ್ತಿಗಳದ್ದಾಗಿವೆ. ಕೊಳ್ಳದಲ್ಲಿರುವ ಅತ್ಯಂತ ಎತ್ತರದ ಬಂಡೆಗಳ ಮೇಲಿಂದ ಮಳೆಗಾಲದಲ್ಲಿ ನೀರು ಧುಮುಕುತ್ತಿರುವುದನ್ನು ನೋಡಲು ಪ್ರವಾಸಿಗರು ಬರುವರು. ಇಮ್ಮಡಿ ವಿಕ್ರಮಾದಿತ್ಯನ ನಂತರ ಆತನ ಮಗ ಕೀರ್ತಿವರ್ಮ ಕ್ರಿಸ್ತಶಕ 744ರಲ್ಲಿ ಪಟ್ಟಕ್ಕೆ ಬಂದು 13 ವರ್ಷಗಳವರೆಗೆ ರಾಜಸೂತ್ರವನ್ನು ನಿರ್ವಹಿಸಿದನು. ಈ ಸಂದರ್ಭದಲ್ಲಿ ರಾಷ್ಟ್ರಕೂಟರ ದೊರೆ ದಂತಿದುರ್ಗನು ಬಾದಾಮಿಗೆ ಮುತ್ತಿಗೆ ಹಾಕಿ ಕೀರ್ತಿವರ್ಮನನ್ನು ಸೋಲಿಸಿ ಬಾದಾಮಿಯನ್ನು ವಶಪಡಿಸಿಕೊಳ್ಳುವನು. ಸುಮಾರು 200 ವರ್ಷಕ್ಕಿಂತ ಹೆಚ್ಚು ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತೆ ರಾಜ್ಯಭಾರ ಮಾಡಿದ ಚಾಲುಕ್ಯ ಮನೆತನ ಕ್ರಿಸ್ತಶಕ 757ರಲ್ಲಿ ಅಸ್ತಂಗತವಾಯಿತು.